ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸಿದ್ಧಗಂಗಾ ಮಠ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇವತ್ತು ಜಾತ್ರಾ ಮಹೋತ್ಸವ ಸಿದ್ಧಗಂಗಾ ಮಠದಲ್ಲಿ ಅಂತ ಹೇಳಿದ್ರೆ ನಾನು ಅಪ್ಲೋಡ್ ಮಾಡ್ತಿರೋದು ಸ್ವಲ್ಪ ಲೇಟ್ ವಿಡಿಯೋನ, ಸೊ ಸ್ಕಿಪ್ ಮಾಡದೆ ನೋಡಿ ಯಾವ ರೀತಿ ಎಲ್ಲ ಈ ಜಾತ್ರೆ ನಡೀತು ಅಂತ ಹೇಳ್ಬಿಟ್ಟು. ನಾನು ಶಿವರಾತ್ರಿ ದಿನ ಅಂತ ಹೇಳಿದ್ರೆ ಲಾಸ್ಟು ಫೆಬ್ರವರಿ 27 ಹೋಗಿದ್ದೆ, ಅಂದರೆ 26. ತುಂಬ ಕ್ರೌಡ್ ಇತ್ತು, ಎಲ್ಲಿ ನೋಡಿದ್ರು ಫುಲ್ ಕ್ರೌಡ್ ಅಂದರೆ ಕ್ರೌಡ್. ಈ ನೇಮ್ ಬಂದುಬಿಟ್ಟು ಆನೆದು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ತುಮಕೂರಲ್ಲಿ ತುಂಬ ಫೇಮಸ್ಸು. ಯಾವಾಗ ನೋಡಿದ್ರೂ ರೋಡಲ್ಲಿ ಕಾಣಿಸ್ತಾನೆ ಇರುತ್ತೆ ಲಕ್ಷ್ಮಿ ಆನೆ ಬಂದುಬಿಟ್ಟು. ಎಷ್ಟು ಜನ ಅಂತ ಹೇಳಿದ್ರೆ ಎಷ್ಟೋ ಲಕ್ಷ ಜನ ಇದ್ದಾರೆ ಅಂತ ಅನ್ನಿಸ್ತಿದೆ. ತುಂಬ ಪೊಲೀಸ್ ಇದ್ದರು, ಯಾಕಂದರೆ ಏನಾದರೂ ಕ್ರೌಡಲ್ಲಿ ಜಗಳ ಆಗ್ತವೆ ಅಂತ ಹೇಳ್ಬಿಟ್ಟು. ಫಸ್ಟು ಎಂಟ್ರಿ ಕೊಟ್ಟಿದ ತಕ್ಷಣ ಫುಲ್ ಈ ಲೈಟಿಂಗ್ಸ್ ಜೊತೆ ಈ ಸಿದ್ಧಗಂಗಾ ಮಠ ಬಂದುಬಿಟ್ಟು ತುಂಬ ಕಲರ್ಫುಲ್ಲಾಗಿ ಕಾಣ್ತಿತ್ತು. ಎಲ್ಲಿ ನೋಡಿದ್ರು ಜನ, ಮಕ್ಕಳು, ಈ ಕಲರ್ಫುಲ್ ಬಳೆಗಳು, ಆಮೇಲೆ ಈ ಕಲರ್ಫುಲ್ ಲೈಟ್ಸು, ಈ ಸ್ಯಾರೀಸು, ಡ್ರೆಸ್ಸಸ್ಸು ಎಲ್ಲ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿತ್ತು. ಎಂಟ್ರಿ ಕೊಟ್ಟಿದ ತಕ್ಷಣ ನಾನು ಫಸ್ಟ್ ಕ್ಲಿಪ್ಪಲ್ಲೇ ಹಾಕಿರೋ ಥರ ನಾವೇನು ಊಟಕ್ಕೆ ಹೋಗಿರಲಿಲ್ಲ, ಜಸ್ಟ್ ಸ್ವಲ್ಪ ಅಟ್ರಾಕ್ಷನ್ಗೋಸ್ಕರ ಊಟದ ಪ್ರಸಾದನ ಫಸ್ಟೇ ಹಾಕಿದೆ. ಇದು ಬಂದುಬಿಟ್ಟು ಲೈಟಿಂಗ್ಸ್ ಹಾಕಿ ಅಲ್ಲಿ ನಿಲ್ಲಿಸಿದ್ದಾರೆ. ಇದು ಬಂದು ಸ್ವಾಮೀಜಿ ನಿಧನ ಆಗಿದ್ದಾರಲ್ವ ಅದರದ್ದು ಮಂಟಪ. ಎಷ್ಟೊಂದು ರೀತಿ ಓಲೆ, ಸರ ಇವೆಲ್ಲ ಇದ್ವು ಅಲ್ಲಿ. ನಾವು ಜಸ್ಟ್ ನೋಡಿದ್ರೆ ಅಷ್ಟೇ ತಗೊಳ್ಲಿಲ್ಲ, ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಇತ್ತು. ಮತ್ತು ಈ ಹಾರ್ಸ್ ರೈಡಿಂಗು ಅವೆಲ್ಲ ಅಲ್ಲಿದ್ವು. ಸ್ವಲ್ಪ ಜನ ಹಾರ್ಸ್ ರೈಡಿಂಗ್ ಮಾಡ್ತಿದ್ರು, ನಾವೇನು ಮಾಡಲಿಲ್ಲ, ನಾವು ಜಸ್ಟ್ ಹಾಗೆ ನೋಡ್ಕೊಂಡು ಬಂದರೆ ಅಷ್ಟೇ. ಸ್ನ್ಯಾಕ್ಸು ಇಲ್ಲಿ ನೋಡಿ ಬರೆದಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ಎಷ್ಟು ಕೆಲಸ ಮಾಡ್ತಿರೋ ಅದೇ ನಮಗೆ ಸ್ವರ್ಗ ಇದ್ದಂಗೆ ಅಂತ ಅರ್ಥ. ನಾವು ಆರಾಮಾಗಿ ಕೂತು ಏನೇ ಮಾಡಿದ್ರು, ಎಷ್ಟೇ ರೆಸ್ಟಲ್ಲಿದ್ದರೂ ಅದು ನಮಗೆ ಫಲಿತ ಕೊಡಲ್ಲ. ಯಾವಾಗೂ ಕೆಲಸ ಮಾಡ್ತಿರಬೇಕು, ಕೆಲಸ ಮಾಡಿದ್ದನ್ನು ತಿನ್ನಬೇಕು ಅಂತ ಹೇಳ್ಬಿಟ್ಟು ಅರ್ಥ. ಕೆಲಸ ಮಾಡಿ ತಿನ್ನಬೇಕು ಅನ್ನೋದು ಇದ್ರ ಮೇನ್ ಉದ್ದೇಶ. ಎಷ್ಟು ಜನ ಹೋದರೂ ಊಟ ಬಡಿಸ್ತಾರೆ ಅಲ್ಲಿ, ಎಷ್ಟೇ ಲಕ್ಷ ಜನ ಹೋದರೂ ಕಂಟಿನ್ಯೂಸ್ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಊಟ ಇದ್ದೇ ಇರುತ್ತೆ. ಅದು ಹೇಗೆ ಮೇಂಟೈನ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸಿದ್ಧಗಂಗಾ ಮಠ ಸ್ವಾಮೀಜಿ ಇದ್ದಾಗ ತುಂಬ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಆಗಲೇ ಅದ್ರ ವೈಬೆಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ. ಈ ಸ್ಟಾಲುಗಳೆಲ್ಲ ತುಂಬ ಇಕ್ಕಿದ್ರು, ಡಿಫ್ರೆಂಟ್ ಟಾಯ್ಸ್ದು, ಬಳೆಗಳದ್ದು, ಈ ಪಿಕಲ್ ಶಾಪು, ಈ ಚಿಪ್ಸು, ಈ ರೀತಿ ಎಲ್ಲ ಇಕ್ಕಿದ್ರು. ಎಲ್ಲಿ ನೋಡಿದ್ರು ಜನ ಕ್ರೌಡೆಡು. ಇದು ನೈಟ್ ವ್ಯೂ ನಾನು ಮಾಡ್ತಿರೋದು, ಯಾಕಂದರೆ ನೈಟ್ ವ್ಯೂನೇ ಚೆನ್ನಾಗಿರುತ್ತೆ. ನಾರ್ಮಲ್ ಬೆಳಗ್ಗೆ ಹೋದಾಗ ಇಷ್ಟೆಲ್ಲ ಲೈಟಿಂಗ್ಸ್ ಇರಲ್ಲ, ಜನ ಕೂಡ ತುಂಬ ಕಡಿಮೆ ಇರ್ತಾರೆ, ಮತ್ತು ನಮಗೂ ನೋಡೋದಕ್ಕೆ ಅಷ್ಟು ಲುಕ್ ಅನಿಸಲ್ಲ, ಅದರಲ್ಲೇನು ಎಂಜಾಯ್ ಮಾಡೋಕ್ಕಾಗಲ್ಲ. ಈ ರೀತಿ ನೈಟ್ ಟೈಮ್ ಹೋದರೆ ನಾವು ತುಂಬ ಈ ರೀತಿ ಕಲರ್ಫುಲ್ಲಾಗಿ ನೋಡ್ಬೋದು. ಗೇಮ್ಸ್ ಆಡ್ತಿರ್ತಾರೆ, ತುಂಬ ಜನ ಕೆಲಸದಿಂದ ಬಂದುಬಿಟ್ಟು ನೈಟೇ ಹೋಗೋದು ಅಲ್ಲಿಗೆ. ಅದರಲ್ಲೂ ನಾನು ಹೋಗಿದ್ದು ಶಿವರಾತ್ರಿ ನೈಟು, ಸೊ ಲಾಸ್ಟ್ ಡೇ ಆದ್ದರಿಂದ ತುಂಬ ಕ್ರೌಡ್ ಇತ್ತು. ಈ ನೈಟ್ ವ್ಯೂ ಬಂದುಬಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು, ಯಾಕಂದರೆ ನನಗೆ ನೈಟಲ್ಲಿ ಈ ರೀತಿ ಎಲ್ಲಾದರೂ ಹೋಗ್ಬಿಟ್ಟು ಈ ರೀತಿ ಎಕ್ಸ್ಪ್ಲೋರ್ ಮಾಡೋದು ಪ್ಲೇಸಸ್ನಂದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಬಳೆ, ಓಲೆ ಇಷ್ಟೆಲ್ಲ ಡಿಸೈನ್ಸ್ ಇದ್ವು ಅಂತ ಹೇಳಿದ್ರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ವೆರೈಟೀಸ್ ಇತ್ತು. ಏನು ನೋಡಿ ಈ ಗೊಂಬೆಗಳು ಎಲ್ಲ ಆಗಿನ ಸಿದ್ಧಗಂಗಾ ಮಠದ ವೈಬ್ಸ್ನ ತೋರಿಸ್ತವೆ, ಆ ಗುರೂಜಿನ ನೆನಪಿಸ್ತವೆ. ಸಿದ್ಧಗಂಗಾ ಮಠ ಸ್ವಾಮಿ ಇದ್ದಾಗ ಎಷ್ಟು ಚೆನ್ನಾಗಿತ್ತು, ಯಾವ್ಯಾವೆಲ್ಲ ರೀತಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರು ಮಠದಲ್ಲಿ ಈಗೂ ಕೂಡ ಎಷ್ಟೋ 1000 ಮಂದಿ ಓದ್ತಿದ್ದಾರೆ ಫ್ರೀಯಾಗಿ. ಮತ್ತು ತುಂಬ ಶಿಸ್ತು ಇವೆಲ್ಲ ಕಲಿಸ್ಕೊಡ್ತಾರೆ. ಅವ್ರ ಕೆಲಸ ಅವ್ರು ಮಾಡಿ ತಿನ್ನಬೇಕು, ಯಾರು ಕೂಡ ಒಬ್ಬರು ಋಣದಲ್ಲಿರಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಮೇಯ್ನ್ ಗೋಲು. ಮತ್ತು ಪ್ರತಿಯೊಬ್ಬರು ಕೂಡ ಬದುಕ್ಬೋದು ಈ ಲೋಕದಲ್ಲಿ, ತಾವು ದುಡ್ಕೊಂಡು ಅನ್ನೋ ರೀತಿ ಅವ್ರು ತೋರಿಸ್ತಾರೆ. ಎಲ್ಲ ಮಕ್ಕಳಿಗೂ ಕಲಿಸೋ ಪಾಠ ಏನಂತ ಹೇಳಿದ್ರೆ, ಅವ್ರು ತಿಂದಿದ್ದ ತಟ್ಟೆನ ಅವ್ರು ತೊಳಿಬೇಕು, ಅವ್ರು ಮಾಡೋ ಕೆಲಸ ಅವ್ರು ಮಾಡಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂದ್ಬಿಟ್ಟು. ನೋಡಿ ಹ್ಯಾರಿ ಈ ಗೊಂಬೆಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ, ಮಿಕ್ಕಿ ಮೌಸ್ ಟೈಪು. ಮತ್ತು ಈ ಬಾತುಕೋಳಿ ಇದೆಲ್ಲ ನೈಟ್ ವ್ಯೂ ಅಲ್ವಾ, ಸೊ ನಮಗೆ ತುಂಬ ನೀಟಾಗಿ ಕಾಣಲಿಲ್ಲ. ಅಂದರೆ ನಮಗೆ ಕಾಣುತ್ತೆ, ವೀಡಿಯೋ ರೆಕಾರ್ಡಿಂಗಲ್ಲಿ ಕಾಣಲ್ಲ. ನಾವೆಲ್ಲ ಫುಲ್ ರೌಂಡ್ ಹೊಡೆದು
ಫುಲ್ ಸುಸ್ತಾಗಿದ್ದಕ್ಕೆ ಇನ್ನೇನು ಊಟ ಮಾಡೋಣ, ಇನ್ನೇನು ಈಚೆ ಹೋಗೋ ಟೈಮ್ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದ್ರ ಎಂಟ್ರೆನ್ಸು, ಇಲ್ಲಿ ಹೋಗ್ಬೇಕು ನಾವು ಒಳಗೆ. ಅಲ್ಲಿ ಹೋಗಿದ್ದಾದಮೇಲೆ ನಮ್ಗೆ ಊಟ ಎಲ್ಲ ಕೊಟ್ಟರು. ಅಂದರೆ ಫಸ್ಟು ಯಾವಾಗೇ ಹೋಗಲಿ ಅಲ್ಲಿ ರವೆ ಗಂಜಿ ಅಂತ ಹೇಳಿದ್ರೆ ರವೆ ಖೀರು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾತ್ರ ಯಾವಾಗೇ ಹೋದರೂ ಅದು ಕಂಪಲ್ಸರಿ. ಬಟ್ ನನ್ನ ಫೇವ್ರೇಟ್. ಅಲ್ಲಿಗೆ ಹೋದಾಗೆಲ್ಲ ನಾನು ಅದನ್ನು ತಿಂತೀನಿ. ನನ್ನ ತಂಗಿಗೆ ಇಷ್ಟ ಆಗಲ್ಲ ಅದು, ಅವಳು ಕೂಡ ನನಗೆ ಕೊಡ್ತಾಳೆ. ನಾನು ಸಿಕ್ಕಿದ್ದ ಚಾನ್ಸ್ ಅಂದ್ಬಿಟ್ಟು ಡಬಲ್ ಪ್ಲೇಟು ತಿಂದ್ಬಿಡ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ, ಸೊ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಸ್ವಲ್ಪ ಸೌಂಡ್ ಇದೆ. ಫಾರ್ ದಿ ಡಿಸ್ಟರ್ಬೆನ್ಸ್ ಯಾವ್ಯಾವ ರೀತಿ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವು ಚಿಕ್ಕ ಮಕ್ಕಳಾಗಿದ್ದರೆ ಎಷ್ಟು ಚೆನ್ನಾಗಿತ್ತು, ನಮ್ಮನ್ನು ಕೂಡ ಯಾರೋ ಒಬ್ಬರು ಆಡಿಸ್ತಿದ್ರಲ್ವ ಅನ್ನಿಸ್ತಿತ್ತು. ನೋಡಿದ್ರೆ ಇವಾಗ ನಾವು ಚಿಕ್ಕ ಪಾಪುಗಳಿಗೆ ಆಟ ಆಡಿಸ್ಬೇಕು. ಏನು ಮಾಡೋದು, ಟೈಮ್ ಎಲ್ಲರಿಗೂ ಒಂದೇ ಬರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗೈತೆ. ನಮ್ಮ ಪಾಪನ ಆಟ ಆಡ್ಸೋಣ ಅಂತ ಹೇಳಿದ್ರೆ ಅವನಿನ್ನೂ ಕೂರೋಕ್ಕೂ ಆಗಲ್ಲ, ಅವ್ನು ತುಂಬ ಭಯ ಪಡ್ತಾನೆ. ಚಿಕ್ಕ ಹುಡುಗ ಬೇರೆ ಅಲ್ವಾ, ಅದಕ್ಕೆ ಅವನಿಗೇನು ಆಟ ಆಡಿಸಿಲ್ಲ. ಸುಮ್ಮನೆ ಎಲ್ಲ ನೋಡಿಕೊಂಡು ಈ ವಿಡಿಯೋಗಳು ಮಾಡಿಕೊಂಡು ಇನ್ನೇನು ಕೆಲಸ ಇಲ್ವಲ್ಲ ನನಗೂ, ಅಷ್ಟೇ. ಎಲ್ಲ ನೋಡಿ ಜನ ನೋಡಿ ತುಂಬ ಎಂಜಾಯ್ ಮಾಡಿ. ಇದು ಈ ಗೇಮ್ ಇದೆಯಲ್ಲ, ಇದು ಬಂದ್ಬಿಟ್ಟು ತುಂಬ ಭಯಂಕರ ಇದು. ಯಾಕಂದರೆ ವಾಮಿಟ್, ನನ್ನ ತಂಗಿಯವರವರೆಲ್ಲ ಗೇಮ್ಸಿಗೆ ಮಾಡಿದ್ರು, ತಲೆ ಎಲ್ಲ ತಿರುಗಿ ವಾಮಿಟ್ಸ್ ಎಲ್ಲ ಮಾಡ್ಕೊಬಿಟ್ರು ಅವರು. ಇದು ನೋಡಿ ಸ್ವಾಮಿಗಳದ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿಬಿಂಬ ರೂಪ. ನಮ್ದು ಇನ್ನೇನು ಆಯಿತು, ಎಲ್ಲ ಊಟ ಆಯಿತು, ತಿರುಗಿದ್ದಾಯಿತು. ಮತ್ತು ಈ ವಿಡಿಯೋಸ್ ಎಲ್ಲ ಸೆಂಟ್ರಲ್ಲಿದ್ವಾ, ಸೊ ಅವನ್ನೆಲ್ಲ ಹುಡುಕಿ ಹಾಕ್ಕೊಂಡು ಎಡಿಟ್ ಮಾಡ್ಕೊಂಡು ಇದ್ದೆ. ಇಲ್ಲೇನು ತೋರಿಸ್ತಾರೆ ಅಂತ ಹೇಳಿದರೆ, ಯಾವ ರೀತಿ ಗುರೂಜಿಗಳು ಅಂದರೆ ಸೇವೆ ಸಲ್ಲಿಸಿದ್ರು ಜನಗಳು ಬಂದು. ಗುರೂಜಿ ಅಂದರೆ ಸ್ವಾಮಿ ಯಾವ ರೀತಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ರು, ಎಷ್ಟೆಲ್ಲ ಶಿಸ್ತು ಮೇಂಟೈನ್ ಮಾಡ್ತಿದ್ರು, ಎಷ್ಟು ಕ್ಲೀನ್ಲಿನೆಸ್ಸು, ಯೋಗ, ವ್ಯಾಯಾಮ, ಆಮೇಲೆ ಈ ರೀತಿ ಮರದ ಕೆಳಗೆ ಕೂತ್ಕೊಂಡು ಹೇಳ್ಕೊಡೋದು, ಈ ರೀತಿ ಎಲ್ಲ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆಯಲ್ಲ. ಈಗೂ ಇದ್ದಾರೆ. ಒಂದು LKGಗೆ ಆಗಬೇಕು ಅಂತ ಹೇಳಿದರೆ ಲಕ್ಷ ಫೀಸ್ ಕೊಡಬೇಕು ಅವ್ರಿಗೆ. ಅಲ್ಲಿ ಕಲಿಯೋದೇನೂ ಇಲ್ಲ, ABCD ಅದು ಕಲಿಯಲ್ಲ. ಇದ್ದರೆ ಆಟಾಡ್ಕೊಂಡು ಮಲ್ಕೊಂಡು ಎದ್ದು ಬರ್ತಾರೆ ಮಕ್ಕಳು. ಇಂಥ ಮಠಗಳಲ್ಲಿ ಕಲಿತವರು ತುಂಬ, ನಿಜವಾಗ್ಲೂ ಹೇಳ್ತೀನಿ, ಜೀವನದಲ್ಲಿ ತುಂಬ ಮುಂದೆ ಬರ್ತಾರೆ. ಅವರೇನು ತುಂಬ ಅಚೀವ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಬದುಕು ಅವ್ರು ಬದುಕ್ಕೊಳ್ತಾರೆ, ಯಾವುದೇ ರೀತಿ ಟೆನ್ಷನ್ ಅವೆಲ್ಲ ಇಲ್ದಿರ ಹಂಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ.